ನಾಡೀಸ್ ಬಂದು ಎಲ್ಲ ಸೆಕೆಂಡ್ಸಲ್ಲಿ ನಾವು ಪ್ರೆಷರ್ ಕೊಡಬೇಕು. ಅದರ ಮೇಲೆ ಕೊಟ್ಟರೆ ಅದು ಅಮೃತ ವಿಷ. ಆಂಬಿಕಸ್ ಕಾಲ್ ಅದು ಇಲ್ಲಿ ಅಲ್ಲಿ ಮೂವ್ ಆಗಿರುತ್ತೆ. ಅಲ್ಲಿ ನೀವು ಪ್ರೆಷರ್ ಕೊಟ್ಟರೆ ಅದನ್ನು ಮರಣ ಹಾಕೋ ಒಂದು ಅವಕಾಶ. ರೀಪ್ರೊಡಕ್ಟಿವ್ ಆರ್ಗನ್ ಮೇಲೆ ಪ್ರೆಷರ್ ಬಿಟ್ಟರೆ ಆವತ್ತು ನಿಮ್ಮದು ಸಮಸ್ಯೆಗಳು, ಮರಣ ಸಮಸ್ಯೆಗಳು ಉಂಟಾಗ್ಬೋದು. ಇಲ್ಲಾಂದರೆ ಲೋವರ್ ಲಿಮ್ಸ್ ಕೆಲಸನೇ ಮಾಡಿ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಎಚ್ಚರ. ಮರ್ಮಬಿಂದುಗಳು ಅಂತ ಬಂದಾಗ ಮರ್ಮಬಿಂದುವಿನ ಸ್ಪರ್ಶ ಮಾಡುವಾಗ ನಿಖರವಾಗಿ ಅಂದರೆ ಪರ್ಟಿಕ್ಯುಲರ್ ಆಗಿ ಇರಬೇಕಾಗತ್ತೆ. ಅದರ ಬಗ್ಗೆ ಒಂದು ಡೀಪ್ ನಾಲೆಡ್ಜ್, ಆಳವಾದ ಶಾಸ್ತ್ರೀಯ ಜ್ಞಾನ ಬೇಕಾಗುತ್ತೆ. ಜೊತೆಯಲ್ಲಿ ಸರಿಯಾದ ಸ್ಪರ್ಶವಾದರೆ ಮರ್ಮಬಿಂದುಕ್ಕೆ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ಸಿಕ್ಕರೆ ಪರಿಣಾಮಕಾರಿ ಚಿಕಿತ್ಸೆಯಿಂದ ಮನುಷ್ಯ ಆರಾಮವಾಗಿ ಜೀವನ ನಡೆಸ್ಬೋದು, ಆರೋಗ್ಯಕರವಾಗಿರ್ಬೋದು. ಸೊ ಈ ಮರ್ಮಬಿಂದುಗಳ ಬಗ್ಗೆ, ನಾಡಿ ಬಿಂದುಗಳ ಬಗ್ಗೆ, ಅದರ ಸ್ಪರ್ಶದಿಂದ ಯಾವ ರೀತಿ ನಾವು ಆರೋಗ್ಯವಾಗಿರ್ಬೋದು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ವಾಮೀಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ಈಗ ನಾನು ಹೇಳಿದಾಗೆ ನಾಡಿ ಬಿಂದುಗಳ ಬಗ್ಗೆ ನೀವು ತಿಳಿಸ್ಕೊಡಿ. ಹಾಗೆ ಅದರ ಸ್ಪರ್ಶ ಮಾಡುವಾಗ ಎಷ್ಟು ಪರ್ಟಿಕ್ಯುಲರ್ ಆಗಿರಬೇಕಾಗುತ್ತೆ, ಅದರ ಡೀಪ್ ನಾಲೆಡ್ಜ್ ಎಷ್ಟು ಮುಖ್ಯ ಆಗುತ್ತೆ ಅಂತ ಬಗ್ಗೆ. ಖಂಡಿತ ವೀಕ್ಷಕರೇ, ನಾನು ಮೊಟ್ಟ ಮೊದಲಾಗಿ ಫಸ್ಟ್ ಎಪಿಸೋಡಲ್ಲಿ ಹೇಳಿರೋದು ಏನಂದರೆ 72,000 ನಾಡೀಸ್ ಇದೆ ಅಂತ ಹೇಳಿದೆ ನಮ್ಮ ಮೈಯಲ್ಲಿ. ಅದು ನಾಡಿ ಅಂದರೆ ಇದರಲ್ಲಿ ಇಂಗ್ಲೀಷ್ ಪದ್ಧತಿಯಲ್ಲಿ ಮಾಡರ್ನ್ ಮೆಡಿಸಿನಲ್ಲಿ ಹೇಳಬೇಕು ಅಂದರೆ ಆರ್ಟ್ರೀಸ್ ಇರ್ಬೋದು, ವೇನ್ಸ್ ಇರ್ಬೋದು, ನರ್ವ್ ಇರ್ಬೋದು, ಕ್ಯಾಪಿಲರೀಸ್, ಟೆಂಡನ್ಸ್ ಯಾತ್ರ ಬೇಕಾದರೆ ಇರ್ಬೋದು. ಸಂಸ್ಕೃತ ಪದ್ಧತಿಯಲ್ಲಿ ಹೇಳಿದರೆ ಅದು ನಾಡಿ ಅಂತ ನಾವು ಹೇಳ್ತೀವಿ. ಈಗ 72,000 ನಾಡಿಸ್ಟ್ ಹೇಳಿದರೆ ತಲೆನಿಂದ ಕಾಲುವರೆ ಪೂರ್ತಿ ಇದೆ. ಅದು ಒಂದೊಂದು ಆರ್ಗನ್ಗೂ ಅದು ಇಂಟರ್ ರಿಲೇಟೆಡ್ ಆಗಿದೆ. ಇದರಲ್ಲಿ ಈ ನಾಡಿಗಳನ್ನು ಒಂದು ಸಮಸ್ಯೆ ಬಂದರೆ ಒಂದು ನಾಡಿ ನಾವು ಮ್ಯಾನಿಪುಲೇಟ್ ಸ್ಟಿಮ್ಯುಲೇಷನ್ ಮಾಡ್ತಾ ಇದ್ದೀವಿ ಅಂದರೆ ಅದು ಇನ್ನೊಂದು ನಾಡಿ ಯಾತ್ರ ಹೋಗುತ್ತೆ. ಅದು ಏನಾದರೂ ಕನೆಕ್ಷನ್ಸ್ ಇದ ಇಲ್ಲವ, ಇದು ಭಾಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೂ ಏನೋ ಒಂದು ಉದಾಹರಣೆಗೂ ನಾನು ನಿಮಗೂ ಒಂದು 25 ನಾಡಿಗಳು ಇಲ್ಲಿ ನಾನು ತೋರಿಸ್ತೀನಿ. ಈ ಸ್ಕ್ರೀನಲ್ಲಿ ನೋಡಿ ನೀವು ಅರ್ಥ ಮಾಡ್ಕೋಬೋದು ಯಾವುದ್ಯಾವುದಕ್ಕೂ ಯಾವ್ದು ಆರ್ಗನ್ ಕನೆಕ್ಟ್ ಆಗಿದೆ. ಸೊ ಒಂದು ಕಾಯಿಲೆ ಬಂದರೆ ಅದಕ್ಕೆ ಎಲ್ಲಿ ರೂಟ್ ಕಾಸ್ ಇರ್ಬೋದು. ಇದ್ರೂ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಟು ಹೇಳ್ಬೋದು, ಇಲ್ಲಾಂದರೆ ನರ್ವಸ್ ಸಿಸ್ಟಮ್ ಟು ಹೇಳ್ಬೋದು. ಯಾರು ಒಬ್ಬನಿಗೂ ಅನಾಟಮಿ ನರ್ವಸ್ ಸಿಸ್ಟಮ್ ಬಗ್ಗೆ ಪರಿಪೂರ್ಣವಾಗಿ ಜ್ಞಾನ ಇದೋ, ಇಲ್ಲ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಬ್ಲಡ್ ಸರ್ಕ್ಯುಲೇಷನ್, ಅದ್ರ ಬಗ್ಗೆ ಪರಿಪೂರ್ಣವಾಗಿ ಜ್ಞಾನ ಇದೋ, ಅವನ ಮರ್ಮ ಚಿಕಿತ್ಸೆ ಖಂಡಿತವಾಗಿ ಮಾಡ್ಬೋದು. ಆಯಿತಾ? ಅದಕ್ಕೂ ಒಂದು ಅನುಭವ ಬೇಕು. ಆ ಅನುಭವನಿಂದ ನೀವು ಮುಟ್ಟಿ ನೋಡಿದರೆ ಯಾವುದು ಎಲ್ಲಿ ಆರ್ಟ್ರಿ ಇದೆ, ಯಾವುದು ವೇಯಿನ್ ಇದೆ, ಎಲ್ಲಿ ನೆರ್ವ್ ಇದೆ, ಇದು ನೀವು ನೋಡಿಕೊಂಡ್ರೆ ಸಾಕು. ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಒಂದು 5 ವರ್ಷ ಕಾಲದಲ್ಲಿ ನೀ ಪೂರ್ಣವಾಗಿ ಒಂದು ಡಯಾಗ್ನೋಸ್ ಮಾಡ್ಬೋದು. ಅದಕ್ಕೆ ಈ ಮರ್ಮ ಚಿಕಿತ್ಸೆಯನ್ನು, ಮರ್ಮ ನಾಡಿಗಳನ್ನು, ಪರ್ಟಿಕ್ಯುಲರ್ ಆಗಿ ಆ ಬಿಂದುಗಳನ್ನು ನೀವು ಕಲಿಯೋದು ಅವಶ್ಯಕತೆ ಇದೆ. ಅದಕ್ಕೂ ಉದಾಹರಣೆಯಾಗಿ ನಾನು ಇಲ್ಲಿ ನಿಮಗೂ ಒಂದು ಸ್ಕ್ರೀನಲ್ಲಿ ತೋರಿಸ್ತೀನಿ. ಒಂದು 25 ನಾಡಿಗಳು ತಗೊಂಡು ನಾನು ನಿಮಗೂ ತೋರಿಸ್ತೀನಿ. ಅದರಿಂದ ನಿಮಗೂ ಅರ್ಥ ಆಗುತ್ತೆ ಯಾವ ಥರ ಇದು ಇಂಟರ್ನಲ್ಲಿ ವೆಲ್ ಕನೆಕ್ಟೆಡ್ ವಿತ್ ಎವ್ರಿ ಆರ್ಗನ್ ಟು ನಿಮಗೂ ಅರ್ಥ. ವೀಕ್ಷಕರೇ, ಈಗ ನೀವು ನೋಡ್ಬೋದು ನಮ್ಮ ಸ್ಕ್ರೀನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಇದು ಒಂದು ನರ್ವಸ್ ಸಿಸ್ಟಮ್. ಇದರಲ್ಲಿ ನಾವು ಮುಂದ್ಭಾಗ, ಒಂದು ಹ್ಯೂಮನ್ ಮುಂದ್ಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದರಲ್ಲಿ 25 ನಾಡಿಗಳು, ಮೇನ್ ನಾಡಿಗಳು ನಾವು ತೋರಿಸ್ತಾ ಇದ್ದೀವಿ. 108 ನಾಡಿಗಳು ಇದೆ, ಆದ್ರೇನು ನಾವು ತೋರಿಸೋದು ಈಗ 25 ನಾಡಿಗಳು ಯಾವ ಥರ ಕೆಲಸ ಮಾಡ್ತಾ ಇದೆ. ಇದನ್ನು ಸರ್ಕ್ಯುಲೇಟರಿ ಸಿಸ್ಟಮ್ ಹೇಳ್ಬೋದು, ಇಲ್ಲಾಂದರೆ ನರ್ವಸ್ ಸಿಸ್ಟಮ್ ಟು ಹೇಳ್ಬೋದು. ಈಗ ಮೂಲ ಕಾರಣ ಏನು, ನೀವು ಇದು ಅರ್ಥ ಮಾಡ್ಕೋಬೇಕು ಅಂದರೆ ನರ್ವಸ್ ಸಿಸ್ಟಮ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಇಲ್ಲ ಇದು ಸರ್ಕ್ಯುಲೇಟರಿ ಸಿಸ್ಟಮ್, ಇದರಲ್ಲಿ ಒಂದೊಂದು ವೆಸಲಲ್ಲಿ ಯಾವ ಥರ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇದೆ, ಇದು ನೀ ಅರ್ಥ ಮಾಡ್ಕೊಂಡ್ರೇ ಸಾಕು. ಆವತ್ತು ನಿಮ್ಗೆ ಗೊತ್ತಾಗತ್ತೆ ಮೂಲ ಕಾರಣ ಒಂದು ವ್ಯಾಧಿಗೂ ಎಲ್ಲಿಂದ ಬರ್ತಾ ಇದೆ. ಆಯ್ತಾ? ಈಗ ನಾನು ಮೇಲಿನಿಂದ ಬರ್ತೀನಿ. ನೀವು ಸ್ಕ್ರೀನಲ್ಲಿ ನೀವು ರೈಟ್ ಸೈಡಲ್ಲಿ ನೋಡಿದರೆ ಇಂಟರ್ನಲ್ ಕರೋಟಿಡ್ ಆರ್ಟರಿ ಇದೆ. ಲೆಫ್ಟ್ ಸೈಡಲ್ಲಿ ನೋಡಿದರೆ ಎಕ್ಸ್ಟರ್ನಲ್ ಜಾಗ್ಯುಲರ್ ವೇನ್ ಟು ಕಾಣಿಸ್ತಾ ಇದೆ. ಅದು ಎಲ್ಲಿ ಕಾಣಿಸ್ತಾ ಇದೆ? ಟ್ರಾಕಿಯಾ ರೀಜನ್. ಇದು ಟ್ರಾಕಿಯಾ ಅಂತ ಹೇಳ್ತೀವಿ. ಮುಂಭಾಗದಲ್ಲಿ ಟ್ರಾಕಿಯಾ ಅಂತ ಹೇಳ್ತೀವಿ. ಹಿಂದ ಭಾಗದಲ್ಲಿ ನಾವು ಸರ್ವೈಕಲ್ ನೆಕ್ ರೀಜನ್ ಅಂತ ಹೇಳ್ತೀವಿ.
ಅಲ್ಲಿ ಇದು ಬರ್ತಾ ಇದೆ. ಈಗ ಇಂಟರ್ನಲ್ ಕರೋಟಿಡ್ ಆರ್ಟ್ರಿ ಅದು ತಗೊಂಡ್ರೆ ಒಂದು ಸಣ್ಣವಾಗಿ ಒಂದು ಬ್ಲಡ್ ಲೈನ್ ಕಾಣಿಸ್ತಾ ಇದೆ ರೆಡ್ ಕಲರ್ ಅಲ್ಲಿ. ಅದು ಎಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ನೆಕ್ಸ್ಟ್ ಲೈನು ಸಬ್ ಕ್ಲಾವಿನ್ ಆರ್ಟ್ರಿ ನೋಡ್ಬೋದು, ಅದು ರೆಡ್ ಕಲರ್ ಅಲ್ಲಿ ಇದೆ. ಎಕ್ಸ್ಟರ್ನಲ್ ಕರೋಟಿಡ್ ಆರ್ಟ್ರಿ ಬಿಡಿ, ಇಂಟರ್ನಲ್ದು ನಾನು ಕರೋಟಿಡ್ ಆರ್ಟ್ರಿ ಅದು ಸಣ್ಣವಾಗಿ ಮಧ್ಯ ಭಾಗದಲ್ಲಿ ಬಂದಿದೆ. ಅದರಿಂದ ನೆಕ್ಸ್ಟ್ ಸಬ್ ಕ್ಲಾವಿನ್ ಆರ್ಟ್ರಿ ಅದು ರೆಡ್ ಕಲರ್ ಅಲ್ಲಿ ಬರ್ತಾ ಇದೆ. ಅದು ಎಲ್ಲಿ ಹೋಗ್ತಾ ಇದೆ? ಪಲ್ಮನರಿ ವೇನ್ ಅಯೋಟಾ, ಅದು ಹಾರ್ಟ್ ಎಲ್ಲಿ ಬರ್ತಾ ಇದೋ ಅಲ್ಲಿ. ಸೊ ಈಗ ಒಂದು ಪೇಷಂಟ್ಗೂ ಬ್ರೈನ್ ಸ್ಟ್ರೋಕ್ ಓಡಿಸಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಏನಿರಬೇಕು? ಪ್ಲೇಕ್ಸು ಹಾರ್ಟ್ ಅಲ್ಲಿ ಇರಬೇಕು. ಅದೇ ಟ್ರೈಗ್ಲಿಸರೈಡ್ಸು, ಲೋ ಡೆನ್ಸಿಟಿ ಲಿಪೋಪ್ರೋಟೀನು ಅದು ಡೆಬ್ರೀಸ್ ಆಗಿ ಬಂದು ಹಾರ್ಟ್ ವಾಲ್ಸಲ್ಲೋ ಇಲ್ಲ ಅಂದರೆ ನಿಮಗೂ ಆರ್ಟ್ರೀಸಲ್ಲೋ, ಪಲ್ಮನರಿಯೋ ಇಲ್ಲ ಕರ್ನರಿಯೋ ಇಲ್ಲ ಅಂದರೆ ಲೆಫ್ಟ್ ವೆಂಟ್ರಿಕಲ್ಸೋ ರೈಟ್ ವೆಂಟ್ರಿಕಲ್ಸೋ ಆರ್ಟ್ರಿಯಮೋ ಎಲ್ಲಾವುದು ಒಂದು ಕಡೆ ಅದು ಡೆಬ್ರೀಸ್ ಆಗಿ ಇರಬೇಕು. ಅದಕ್ಕೆ ಮೂಲ ಕಾರಣ ಏನು? ಇಂಟರ್ನಲ್ ಕರೋಟಿಡ್ ಆರ್ಟ್ರಿ ಮೇಲೆ ಇರೋದು, ಕತ್ತತ್ರ ಬರೋದು. ಕಾರಣ ಅದು ಯಾಕೆ? ಅದು ಮೂಲ ಕಾರಣ ನಾನು ಹೇಳ್ತಾ ಇದ್ದೀನಿ. ಒಂದು ಸ್ಟ್ರೋಕ್ ಓಡಿಸಿದೆ ಅಂದರೆ ಇಲ್ಲಿ ಹಾರ್ಟ್ ಅಲ್ಲಿ ಪ್ಲೇಗ್ ಇರೋದನಿಂದ ಬ್ರೈನ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಅದು ಆಗ್ತಾ ಇಲ್ಲ, ಅದರಿಂದ ಅವ್ರಿಗೂ ಸ್ಟ್ರೋಕ್ ಓಡಿಸಿದೆ. ಅದು ರೈಟ್ ಸೈಡ್ ಪ್ಯಾರಲಿಸಿಸ್ ಆಗ್ಬೋದು, ಲೆಫ್ಟ್ ಸೈಡ್ ಪ್ಯಾರಲಿಸಿಸ್ ಆಗ್ಬೋದು. ಆಯ್ತಾ? ಈಗ ಬ್ರೈನ್ಗೂ ಹಾರ್ಟ್ಗೂ ಏನು ಸಂಬಂಧ ಅಂತ ಕೇಳಿದ್ರೆ ಈಗ ಅರ್ಥ ಆಯ್ತಾ? ಈಗ ಬ್ರೈನ್ ಅಲ್ಲಿ ಒಂದು ಇಂಟರ್ನಲ್ ಕರೋಟಿಡ್ ಆರ್ಟ್ರಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂದ್ರೆ ಮೂಲ ಕಾರಣ ಏನು? ನಿಮ್ಮ ಹಾರ್ಟ್ ಅಲ್ಲಿ ಪ್ಲೇಕ್ಸ್ ತುಂಬಾ ಜಾಸ್ತಿ ಆಗಿದೆ. ಅದೇ ಲಿಪಿಡ್ ಪ್ರೊಫೈಲ್ ನೀವು ನೋಡೋ ಟೈಮಲ್ಲಿ ಟ್ರೈಗ್ಲಿಸರೈಡ್ಸು ಇಲ್ಲ ಅಂದ್ರೆ ನಿಮಗೂ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಜಾಸ್ತಿ ಆಗಿ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಯಾವತ್ತು ಕಡಿಮೆ ಆಗುತ್ತೋ ಆವತ್ತು ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಯಾವತ್ತು ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲವೋ ಇಲ್ಲಿ ತುಂಬ ಜಾಸ್ತಿ ನಿಮಗೂ ಇದು ಡೆಬ್ರೀಸ್ ಜಾಸ್ತಿ ಆಗಿಬಿಟ್ರೆ ಪಂಪ್ ಮಾಡ್ತಾ ಇಲ್ಲ ಅಂದರೆ ಎಜೆಕ್ಷನ್ ಫ್ರಾಕ್ಷನ್ ಕಡಿಮೆ ಆಗಿ ಹಾರ್ಟ್ ವಾಲ್ಸ್ ಪೂರ್ತಿ ಆಯಟ ನಾವು ತೋರಿಸಿರೋದು ಹಾರ್ಟ್ ವಾಲ್ಸ್ ಪೂರ್ತಿ ಅದರಲ್ಲಿ ಪಲ್ಮನರಿ ವೇನ್ ಇರ್ಬೋದು, ಬ್ರಾಕಿಯಲ್ ಆರ್ಟ್ರಿ ನಿಂದು ಬರೋದು, ಕೈನಿಂದು ಬರೋ ಬ್ರಾಕಿಯಲ್ ಆರ್ಟ್ರಿ ಇರ್ಬೋದು. ಇಲ್ಲ ಅಂದರೆ ನೀವು ನೋಡಿದರೆ ಸುಪೀರಿಯರ್ ವೆನಾ ಕೇವಾ ಇಲ್ಲಿಂದ ನಿಮಗೂ ಆಕ್ಸಿಜನ್ ಸಪ್ಲೈ ಆಗೋದು ಸ್ಟಾಪ್ ಆಗತ್ತೆ. ಆಯ್ತಾ? ಆವತ್ತು ಎಜೆಕ್ಷನ್ ಫ್ರಾಕ್ಷನ್ ಡೌನ್. ಆಯ್ತಾ? ಇದು ಈಗ ನಾನು ಹಾರ್ಟ್ ಅಂಡ್ ಬ್ರೈನ್ಗೂ ಒಂದು ನಾಡಿಗಳು ಹೇಳಿದೆ. ಇದೇ ರೀತಿಯಾಗಿ ಹಾರ್ಟ್ನಿಂದ ಇನ್ನೂ ನಾವು ಕೆಳಗಡೆ ಹೋಗ್ತೀವಿ. ಕೆಳಗಡೆ ಹೋಗಿದ್ರೆ ಈಗ ಕೈಯಲ್ಲಿ ತೋರಿಸ್ತಾ ಇದ್ದಾರೆ ಅಲ್ನರ್, ರೇಡಿಯಲ್ ಅಂಡ್ ಬ್ರಾಕಿಯಲ್ ಆರ್ಟ್ರಿ ಇಂಟು 3 ಲೆಫ್ಟ್ ಮೀನ್ಸ್ ನಿಮ್ಮ ಈ ಪಿಕ್ಚರಲ್ಲಿ ಲೆಫ್ಟ್ ಕೈನು ನಿಮ್ಮ ಸ್ಕ್ರೀನಲ್ಲಿ ರೈಟ್ ಕಡೆ ತೋರಿಸ್ತಾ ಇದೆ. ಇದು ಏನು ಅಂದರೆ ಇದು ಡಯಾಸ್ಟಾಲಿಕ್. ಇದು ಕರೆಕ್ಟಾಗಿ ಇದು ವೇನ್ಸ್ ಆರ್ಟ್ರೀಸ್ ನೋಡಿದರೆ ನಿಮ್ಗೆ ಹಾರ್ಟ್ಗೆ ಸಂಬಂಧಪಟ್ಟಿದೆ. ಹಾರ್ಟ್ ಒಂದೇ ಇಲ್ಲ, ಹೈಪರ್ ಟೆನ್ಷನ್ ಇರೋರು ಇಂಟರ್ನಲ್ ಕರೋಟಿಡ್ ಆರ್ಟ್ರಿ ಅದಕ್ಕೂ ಇದು ಸಂಬಂಧಪಟ್ಟಿದೆ. ಈಗ ಯಾರ್ಕಾவது BP ಜಾಸ್ತಿ ಆಗ್ತಾ ಇದೆ ಅಂದರೆ ಕಾರಣ ಏನು? ಟೆನ್ಷನ್, ಸ್ಟ್ರೆಸ್. ಸೆಕೆಂಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್. ಇದು ಆಗಿದ್ರೆ ಈ ವೆಸಲ್ಸ್ ಎಲ್ಲ ನೀವು ನೋಡಿದ್ರಿ ಈ ಕೈಯಲ್ಲಿ ಅದು ನಿಮ್ಮದು ರ್ಯಾಡಿಯಲ್ ಇರ್ಬೋದು, ಅಲ್ನರ್ ಇರ್ಬೋದು, ಇಲ್ಲ ಅಂದರೆ ಬ್ರಾಕಿಯಲ್ ಇರ್ಬೋದು. ಈ 3 ರೀಜನ್ ಅದಾದಮೇಲೆ ಸಬ್ ಕ್ಲಾವಿನ್ ಆರ್ಟ್ರಿ. ಇದು ಎಲ್ಲ ರಕ್ತ ಸಂಚಲನ ಅಲ್ಲೇ ಸ್ಟಾಪ್ ಆಗುತ್ತೆ. ಆವತ್ತು ನಿಮಗೂ ಡಯಾಸ್ಟಾಲಿಕ್ ಹೆಚ್ಚಿಗೆ ಆಗುತ್ತೆ. ಸಿಮ್ಲರ್ಲಿ ಇಲ್ಲಿ ನೀವು ನೋಡಿದರೆ ಅದೇ ನಿಮಗೂ ರೈಟ್ ಕೈಯಲ್ಲಿನೂ ಅದೇ ಇದು ಸೇಮ್ ಅಲ್ನರ್ ಆರ್ಟ್ರಿ, ರೇಡಿಯಲ್ ಆರ್ಟ್ರಿ, ಬ್ರಾಕಿಯಲ್ ಆರ್ಟ್ರಿ ರೈಟ್ ಕೈಯಲ್ಲಿನೂ ಬರುತ್ತೆ. ಆಯ್ತಾ? ಅದರಿಂದ ನಿಮಗೆ ಏನಾಗುತ್ತೆ? ಸಿಸ್ಟಾಲಿಕ್ ಜಾಸ್ತಿ ಆಗುತ್ತೆ. ಇದು ಬಿಕಾಸ್ ಆಫ್ ಸ್ಟ್ರೆಸ್ ಆರ್ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂಡ್ ಟ್ರೈಗ್ಲಿಸರೈಡ್ಸ್. ಆಯ್ತಾ? ಈಗ ಕೈಯಲ್ಲಿ ನಿಮ್ಗೆ ನೋವು ಇರುತ್ತೆ. ನಾನು ಇಲ್ಲಿ ಪ್ರೆಷರ್ ಮಾಡಿದರೆ, ಮ್ಯಾನಿಪುಲೇಟ್ ಮಾಡಿದರೆ ನಿಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಇನ್ನೊಂದು ಈ ಭಾಗದಲ್ಲಿ ಒಂದು ಇದು ನರ್ವ್ ತೋರಿಸಿಲ್ಲ ಈ ಪಿಕ್ಚರಲ್ಲಿ. ನಾನು ಇನ್ನೊಂದು ಪಿಕ್ಚರ್ ನೆಕ್ಸ್ಟ್ ಟೈಮಲ್ಲಿ ತೋರಿಸ್ತೀನಿ. ಈ ಹಿಂದ್ ಭಾಗದಲ್ಲಿ ಸೆರಿಬೆಲಮ್ ಅಲ್ಲಿ ನೀವು ನೋಡಿದರೆ ನಿಮಗೂ ಆಪ್ಟಿಕ್ ನರ್ವ್ ಇದೆ. ಅದು ಫೇಶಿಯಲ್ ನರ್ವ್ ಜೊತೆ ಬರುತ್ತೆ. ಆಯ್ತಾ? ಅದನ್ನು ನಿಮಗೂ ಒಂದು ಕಾರಣ ಇದೆ, ನಿಮ್ಮದು BP ಜಾಸ್ತಿ ಮಾಡೋದು. ಕಾರಣ ಯಾಕೆ ಆಪ್ಟಿಕ್ ನರ್ವ್ಗೂ BP ಏನು ಸಂಬಂಧ ಇದೆ ಅಂತ ಕೇಳ್ಬೋದು. ಈಗ ನೀವು ನೋಡೋದು ಏನು ನೋಡ್ತಿರೋ ಅದರ ಮೇಲೆ ನೀವು ಯೋಚನೆ ಮಾಡ್ತೀರ. ಆಯ್ತಾ? ಅದು ಒಳ್ಳೆ ವಿಷಯವಾಗಿ ಇದ್ದರೆ ಆನಂದವಾಗಿ ಇರ್ತೀರ. ನಿಮ್ಮ ಸಿಸ್ಟಾಲಿಕ್ ಡಯಾಸ್ಟಾಲಿಕ್ ಅಲ್ಲಿ ವೇರಿಯೇಷನ್ಸ್ ಬರಲ್ಲ. ನಾರ್ಮಲ್ ಆಗಿ 110/70 ಇಲ್ಲ 120/80 ಈ ಥರ ಇರುತ್ತೆ. ಇಲ್ಲೇ ಹೆಚ್ಚು ಮಟ್ಟಕ್ಕೂ ಏನಾವುದು ಕಾಫಿ ತೊಗೊಂಡ್ರೆ 130/90 ಈ ಥರ ಆಗ್ಬೋದು. ಅದ್ರ ಮೇಲೆ ಏನಾಗಲ್ಲ. ಅದೇ ನೀವು ಸ್ವಲ್ಪ ಸ್ಟ್ರೆಸ್ ತೊಗೊಂಡ್ರೆ
ಅದು 140, 150/90, 100 ಈ ಥರ ಬರೋದು. ಕಾರಣ ಏನು? ನೋಡೋದು ನಿಂದು, ಅದು ಯೋಚನೆ ಮಾಡೋದು ನಿಂದು ವೇರಿಯೇಷನ್ಸ್ ಬರ್ತಾ ಇದೆ. ಸೊ ಆಪ್ಟಿಕ್ ನರ್ವ್ ಇದು ಒಂದು ಮೂಲ ಕಾರಣ. ನಾವು ಏನು ನೋಡ್ತೀವಿ, ಏನು ಯೋಚನೆ ಮಾಡ್ತೀವಿ. ಇದರಲ್ಲಿ 3 ಅವಸ್ಥೆಗಳಿದೆ: ಕಾನ್ಷಿಯಸ್ ಸ್ಟೇಟ್, ಡ್ರೀಮ್ ಸ್ಟೇಟ್, ಡೀಪ್ ಸ್ಲೀಪ್ ಸ್ಟೇಟ್. 3 ಇದೆ. ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಇದು ನಾವು ಆತ್ಮ ವಿಚಾರ ಬಗ್ಗೆ ಹೇಳೋ ಟೈಮಲ್ಲಿ ಇದೆಲ್ಲ ನಾವು ಹೇಳ್ಕೊಡ್ತಾ ಇದ್ದೀವಿ. ಈಗ ಕಾನ್ಷಿಯಸ್ ಸ್ಟೇಟಲ್ಲಿ ನೀವು ಏನು ನೋಡ್ತಿರೋ ಅದು ವಿಚಾರ ಮಾಡ್ತೀರಲ್ವಾ? ಯಾವುದು ನೆಗೆಟ್ ಮಾಡೋದಕ್ಕಾಗಲ್ಲ. ಆವತ್ತು ನೀವು ಒಂದು ನೋಡಿದ ತಕ್ಷಣ ಈ ಪ್ರಾಡಕ್ಟ್ ಚೆನ್ನಾಗಿದೆ, ಒಂದು ಚೆನ್ನಾಗಿದೆ. ಸೆಕೆಂಡು, ಇದು ನಾನು ತಗೊಳ್ಳೋದಕ್ಕೆ ಆಗತ್ತಾ, ನನ್ನ ಪ್ಯಾಕೆಟ್ ಅಲೋ ಮಾಡುತ್ತಾ, ಮಾಡ್ತಾ ಇಲ್ಲ ಅಂದರೆ ಫೀಲಿಂಗ್ ಆಗತ್ತೆ ಅಂದರೆ ತಗೊಂಡು ಸಂತೋಷ ಪಡ್ತೀರಾ, ಇದು BP ನಾರ್ಮಲ್ ಇದೆ. ಆಗಲ್ಲ ಅಂದರೆ ಇನ್ನೊಬ್ರು ಹೇಳ್ತಾರೆ ಇದು ತಗೊಳ್ಳೋದು ಕೂಡ ನಿಮ್ಗೆ ಆಗಲ್ಲವಾ ಅಂದರೆ ನಿಮಗೂ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಮನಸ್ಸಲ್ಲಿ ಬರುತ್ತೆ. ಆವತ್ತು ಅದು ತಗೊಳ್ಳೋದಕ್ಕೆ ಏನೇನೋ ಶ್ರಮ ಪಡ್ತೀರಾ, ಕಷ್ಟಪಡ್ತೀರಾ, ಕೊನೆಗೆ ತಗೊಳ್ತೀರಾ, ಅದು ಬೇರೆ ವಿಚಾರ. ಬಟ್ ಆ ಶ್ರಮ ಕಷ್ಟ ಪಡೋ ಟೈಮಲ್ಲಿ ನಿಮ್ಮ BP ವೇರಿಯೇಷನ್ಸ್ ಬರ್ತಾ ಇದೆ ಅಲ್ವಾ, ಅದು ಎಲ್ಲಿ ಹೋಗಿ ನಿಮಗೂ ಇಂಪ್ರೆಷನ್ಸ್ ಕೊಡುತ್ತೆ? ನಿಮ್ಮದು ಅಲ್ನರ್ ಆರ್ಟ್ರಿ, ರೇಡಿಯಲ್ ಆರ್ಟ್ರಿ, ಬ್ರಾಕಿಯಲ್ ಆರ್ಟ್ರಿ, ಇಂಟರ್ನಲ್ ಕರೋಟಿಯಡ್ ಆರ್ಟ್ರಿ ಅದಕ್ಕೆ ಹೋಗಿದರೆ ಸಾಕು, ನಿಮಗೂ ಹಾರ್ಟಲ್ಲಿ ಬಂದ್ಬಿಡುತ್ತೆ, ನಿಮಗೂ ಬ್ರೈನಲ್ಲಿ ಬಂದ್ಬಿಡುತ್ತೆ. ಸೊ ಇದು ನಾವು ಈಗ ಅಪ್ಪರ್ ಲಿಮ್ಸ್ ಬಗ್ಗೆ ಮಾತಾಡ್ತೀವಿ. ಅದೇ ಕೆಳಗಡೆ ಬಂದರೆ, ಈಗ ನೀವು ಹಾರ್ಟ್ ನಿಂದು ಇನ್ನೂ ನೀವು ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಇನ್ಫೀರಿಯರ್ ವೆನಾ ಕೇವಾ ಇದೆ, ಬ್ಯಾಸ್ಲಿಕ್ ವೇನ್ ಇದೆ, ರೀನಲ್ ವೇನ್ ಇದೆ. ಅದೆಲ್ಲ ಬ್ಲ್ಯಾಕ್ ಕಲರಲ್ಲಿ ತೋರಿಸಿದ್ದಾರೆ. ಅದು ಹೊಟ್ಟೆ ಹತ್ರ ಬರ್ತಾ ಇದೆ, ಆಯ್ತಾ? ಇಲಿಯಕ್ ವೇನ್ ಅಂದರೆ ನಿಮಗೂ ಥೈ ರೀಜನ್ ಅಲ್ಲಿ ಬರ್ತಾ ಇದೆ, ಲೋಯರ್ ಲಿಮ್ಸ್ ಅಲ್ಲಿ ಬರ್ತಾ ಇದೆ. ಇದು ಫಿಮೋರಲ್ ವೇನ್ ಆಗಲಿ, ಫಿಮೋರಲ್ ಆರ್ಟ್ರಿ ಆಗಲಿ, ಇದೆಲ್ಲ ಹಾರ್ಟ್ಗೆ ಸಂಬಂಧಪಟ್ಟಿದೆ. ಅದೇ ರೀತಿಯಾಗಿ ನಿಮ್ಮ ಗಟ್, ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ರೀಜನ್ ಅಲ್ಲಿ, ಸ್ಟಮಕ್ ಅಲ್ಲಿ, ಅಲ್ಲಿನೂ ಸಂಬಂಧಪಟ್ಟಿದೆ. ಅದೇ ಥರ ನಿಮ್ಮ ಲೋಯರ್ ಲಿಮ್ಸ್, ಪಾದವಾರೆ ಇದು ಸಂಬಂಧಪಟ್ಟಿದೆ. ಇವತ್ತು ನಿಮಗೂ ಏನಾದ್ರು ಫಿಮೋರಲ್ ಆರ್ಟ್ರಿಯೋ, ಆಂಟೀರಿಯಲ್ ಟಿಬಿರಿಲ್ ಆರ್ಟ್ರಿಯೋ, ಈ ಪಾದ ಕಾಫ್ ಮಸಲ್ಸ್ ಹೇಳಿದಿನಲ್ವಾ, ಅಲ್ಲಿ ಡೀಪ್ ವೈನ್ ಥ್ರೋಂಬೋಸಿಸ್ ಹೇಳಿದ್ದೀನಿ, ಅದು ಸೆಕೆಂಡ್ ಹಾರ್ಟ್. ಇದರಲ್ಲಿ ಏನಾದ್ರು ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಅಂದರೆ ಅದು ಹಾರ್ಟ್ ಸಂಬಂಧಪಟ್ಟಿರೋದು. ಕೆಲವ್ರಿಗೂ ಹಾರ್ಟಲ್ಲಿ ಫಸ್ಟ್ ಇಂಪ್ರೆಷನ್ಸ್ ಬರುತ್ತೆ, ಇಲ್ಲ ಅಂದರೆ ಕಾಲ್, ಅದೇ ನಿಮ್ಮ ಕಾಫ್ ಮಸಲ್ಸ್ ಅಲ್ಲಿ ಬರುತ್ತೆ. ಕಾಫ್ ಮಸಲ್ಸ್ ಯಾವತ್ತು ನಿಮಗೂ ನಡೆಯೋದಕ್ಕಾಗ್ತಾ ಇಲ್ಲ, ತುಂಬ ನೋವು ಬಂದಿದೆ, ಆವತ್ತು ನೀವು ಹಾರ್ಟ್ನ ಚೆಕ್ ಮಾಡ್ಕೋಬೇಕು. ಒಂದು ಕಾರಣ ಏನಿರುತ್ತೆ, ಇದು ಬಂದು ಸ್ಪ್ರೇನ್ ಆಗಿರ್ಬೋದು, ಅದು 1-2 ದಿನದಲ್ಲಿ ಹೋಗ್ತಾ ಇದೆ ಅಂದರೆ ಓಕೆ. ಮಸಲ್ ಕ್ರಾಂಪ್ ಆಗಿರ್ಬೋದು, ಅದರಿಂದ ಇರ್ಬೋದು. ನಾನ್ ಫಿಸಿಕಲ್ ಆಕ್ಟಿವಿಟಿ, ತುಂಬ ಕೂತ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ರೆ ಒಂದು 3-4 ಡೇಸ್ ಆ ಥರ ಮಾಡಿದರೆ ನಿಮ್ಗೆ ಅಭ್ಯಾಸ ಇಲ್ಲ, ಯೋಗ ಅಭ್ಯಾಸ ಬೇರೆ ಯಾವುದು ಇಲ್ಲ ಅಂದರೆ ಮಸಲ್ ಕ್ರಾಂಪ್ ಬರ್ಬೋದು, ಸ್ಪ್ರೇನ್ ಆಗ್ಬೋದು. ಆ ಥರ ಸಮಸ್ಯೆಗಳಿಲ್ಲ, ಸ್ಪ್ರೇನ್ ಇಲ್ಲ, ಅದು ಇಲ್ಲ, ರೆಗ್ಯುಲರ್ ಪೇಯ್ನ್ ಇದೆ, ನಡೆಯೋದಕ್ಕೆ ಆಗ್ತಾ ಇಲ್ಲ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಹಾರ್ಟ್. ಕೆಳಗಡೆನಿಂದ ನಾವು ಹಾರ್ಟ್ ಬಗ್ಗೆ ಹೇಳ್ಬೋದು, ಆಯ್ತಾ? ಸೊ ಈ ಥರ ಬಿಂದುಗಳು ಇಲ್ಲಿ ನಮ್ಗೆ ತೋರಿಸೋದು ಏನಂದರೆ ಬೆನ್ನು. ಈಗ ನಾವು ತಗೊಂಡ್ರೆ ಇಲಿಕ್ ಆರ್ಟ್ರಿ, ಅದು ಥೈ ರೀಜನ್, ಲೋವರ್ ಲಿಮ್ಸ್, ರೀಪ್ರೊಡಕ್ಟಿವ್ ಆರ್ಗನ್ ಹತ್ರ ಇದೆ. ಅದರಿಂದ ಪ್ರಾಸ್ಟೇಟ್ ಇಶ್ಯೂಸ್ ಇರ್ಬೋದು, ಓವರೀಸ್ ಇಶ್ಯೂಸ್ ಇರ್ಬೋದು, ಯೂಟ್ರಸ್ ಇಶ್ಯೂಸ್ ಇರ್ಬೋದು, ಆಯ್ತಾ? ಇಲ್ಲ ಅಂದರೆ ಲಂಬರ್ ಸ್ಪೈನ್ ಇಶ್ಯೂಸ್ ಇರ್ಬೋದು, ನಿಲ್ಕೊಳ್ಳೋದಕ್ಕಾಗಲ್ಲ, ನಡೆಯೋದಕ್ಕಾಗಲ್ಲ, ಬ್ಯಾಕ್ ಏಕ್ ಇದೆ, ಇದೆಲ್ಲ ಹೇಳ್ಬೋದು. ಅದರಿಂದ ಇನ್ನೂ ಮೇಲ್ಗಡೆ ಹೋಗಿದ್ರೆ ಅದೇ ಥರ ನೀವು ನೋಡ್ಬೋದು, ಈ ವೇನ್ಸ್ ಎಷ್ಟಿದೋ, ಅಲ್ಲಿ ಆರ್ಟ್ರೀಸ್ ಎಷ್ಟಿದೋ ಅದು ಕತ್ತುವರೆ ಹೋಗ್ಬೋದು, ಸ್ಪಾಂಡಿಲೈಟಿಸ್ ಸರ್ವಿಕಲ್ ಬರ್ಬೋದು. ಸೊ ಇದು ಬಿಂದು ಲಕ್ಷಣ. ಈ ಆರ್ಟ್ರೀಸ್, ಈ ವೇನ್ಸ್, ಇದನ್ನೇ ನಾವು ನಾಡಿಷ್ಟು ಹೇಳ್ತೀವಿ. ಒಂದು 25 ಆರ್ಟ್ರಿ ಆ್ಯಂಡ್ ವೇನ್ ನಾನು ಇಟ್ಕೊಂಡು ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ಈ ಥರ 72,000 ನಾಡಿಗಳು ಅಂದರೆ ಅದರಲ್ಲಿ ಮುಖ್ಯವಾಗಿ ಒಂದು 108 ನಾಡಿಗಳು ನಾವು ಪರಿಶೀಲನೆ ಮಾಡಿದ್ರೇ ಸಾಕು, ಎಲ್ಲ ಕಾಯಿಲೆಗಳು ಸಮಾಧಾನ ಸಿಗುತ್ತೆ. ಅದಕ್ಕೆ ಇದನ್ನು ಸರ್ಕ್ಯುಲೇಟರಿ ಸಿಸ್ಟಮ್, ಎಲ್ಲಿ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ, ಎಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ, ಇದು ಯಾವ ಥರ ಪ್ರೆಷರ್ ಕೊಟ್ಟರೆ ಇದು ಸರ್ಕ್ಯುಲೇಟ್ ಆಗುತ್ತೆ ಅಂಟು ಈ ಡಯಾಗ್ರಾಮಲ್ಲೇ ತೋರಿಸಿದ್ವಿ. ಈಗ ನನ್ನ ಪಾದದಲ್ಲಿ ಒಂದು ಬೆರಲ್ಗೂ ನಾನು ಪ್ರೆಷರ್ ಕೊಟ್ಟರೆ ಅದು ಯಾವ ಥರ ಹೋಗುತ್ತೆ, ನಾನು ಕೆಳಗಡೆ ಪ್ರೆಷರ್ ಕೊಟ್ಟರೆ ಆ ರಕ್ತ ಸಂಚಲನ ಕೆಳಗಡೆಯಿಂದ ಮೇಲ್ವರೆ ಹೋಗುತ್ತೆ, ಅದು ಇನ್ನೊಂದು ಕಡೆಯಿಂದ ಬರಬೇಕು. ಇದೇ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ವಾ? ಇದು ಒಂದೇ ಕಡೆ ಹೋಗಿ ಸ್ಟಾಪ್ ಆಗಲ್ಲ. ಆಗ್ತಾ ಇದ್ದೇನೆ ಅಂದರೆ ಅಲ್ಲಿ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂದರೆ ಏನರ್ಥ, ಅಲ್ಲಿ ಡೆಬ್ರೀಸ್ ಇದೆ, ಟ್ರೈಗ್ಲಿಸರೈಡ್ಸ್ ಹೆಚ್ಚಿಗೆ ಇದೆ, ಲಿಪೋ ಪ್ರೋಟೀನ್ ಹೆಚ್ಚಿಗೆ ಇದೆ, ಅದು ಅರ್ಥ. ಸೊ ಇದನ್ನೇ ಅವರು ನಿಮಗೂ ರಿಪೋರ್ಟ್ ನೋಡಿ ಹೇಳ್ತಾರೆ. ನಾವು ಮರ್ಮ ಚಿಕಿತ್ಸೆಯಲ್ಲಿ ಒಂದು ನಾಡಿ ಇಟ್ಕೊಂಡೇ ಹೇಳ್ಬಿಡ್ತೀವಿ ನಿಮ್ಗೆ ಏನೇನು ಕಾಯಿಲೆ ಇದೆ.
ಸೊ ನರ್ವಸ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್ನ ಚೆನ್ನಾಗಿ ಓದಿ ಅನಾಟಮಿ ನೀವು ನೋಡಿಕೊಂಡ್ರೆ ಸಾಕು. ಈ 108 ಬಿಂದುಸು ನಿಮಗೂ ಮರ್ಮ ಬಿಂದುಸು ನಿಮಗೂ ಎಲ್ಲ ಕಾಯಿಗಳ ಬಗ್ಗೆ ನಿಮಗೂ ಒಂದು ಡಯಾಗ್ನೋಸ್ಟಿಕ್ ಪ್ರೋಟೋಕಾಲ್ ಕೊಡುತ್ತೆ, ಅದು ಟ್ರೀಟ್ಮೆಂಟ್ ಪ್ರೋಟೋಕಾಲ್. ಸ್ವಾಮೀಜಿ, ಈಗ ಯಾವುದೇ ಒಂದು ವಿಷಯ ತಗೊಂಡ್ರು ಅದಕ್ಕೆ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಪ್ರತಿಯೊಂದು ಇರುತ್ತೆ. ಸೊ ಇಲ್ಲಿ ಸರಿಯಾದ ಮರ್ಮ ಬಿಂದುವಿನ ಸ್ಪರ್ಶ ಆಗದೆ ಹೋದ್ರೆ ಆಗುವಂತಹ ಅಪಾಯಗಳೇನು, ಜೊತೆಯಲ್ಲಿ ಸರಿಯಾಗಾದ್ರೆ ಎಷ್ಟು ಪರಿಣಾಮಕಾರಿ? ಈಗ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಅವ್ರಿಗೆ ಅನುಭವ ಇರಬೇಕು ಫಸ್ಟ್. ಇದರಲ್ಲಿ ಮೂಲ ಭಾಗ ನಾನು ಒಂದು 3 ಭಾಗ ಹೇಳಿದೆ. ಆ 3 ಭಾಗ ಒಬ್ಬರು ಚೆನ್ನಾಗಿ ಕಲಿಸಿಲ್ಲ ಅಂದರೆ ಮರ್ಮ ಪ್ರಾಕ್ಟೀಷನರ್ಸು, ಅದು ಒಂದು ಮರಣಕ್ಕೂ ಉಂಟಾಗ್ಬೋದು. ಒಂದು ರೀಜನ್ ಬಂದು ನಿಮ್ಮದು ತಲೆ, ಅದು ಕತ್ತು ಭಾಗ ಇರ್ಬೋದು, ಇಲ್ಲಾಂದರೆ ಬ್ರೈನ್ ಭಾಗ ಇರ್ಬೋದು. ಇದರಲ್ಲಿ ಯಾವುದಾದ್ರು ಒಂದು ನಾಡಿಗಳು ಪ್ರಾಪರ್ ಪ್ರೆಷರ್ ಕೊಟ್ಟಿಲ್ಲ, ಇಲ್ಲ ಪ್ರಾಪರ್ ಟೈಮಿಂಗ್ ಅದು ಮಾಡಿಲ್ಲ, ಒಂದು 15 ಸೆಕೆಂಡ್ನಿಂದ 30 ಸೆಕೆಂಡ್ ಒಳಗಡೆ ಮಾಡಬೇಕು. ಮರ್ಮದಲ್ಲಿ ಏನು ಅಂದರೆ ನಿಮಗೂ ಮೆಜಾರಿಟಿ ಬಂದು ನಿಮಗೂ ಅಡ್ವರ್ಸ್ ಇಂಪ್ಯಾಕ್ಟ್ ಯಾವುದು ಬರಲ್ಲ. ನಿಮಗೂ ನಾಡಿಗಳು ಗೊತ್ತಿಲ್ಲ, ಆದರೆ ನೀವು ಚುಚ್ತಾ ಇದ್ದೀರಾ, ಒಂದು ಪ್ರೆಷರ್ ಕೊಡ್ತಾ ಇದ್ದೀರಾ ಅಂದರೆ ಅದು ಅಷ್ಟು ಸಮಸ್ಯೆಗಳು ನಿಮಗೆ ಕೊಡಲ್ಲ. ಬಟ್ ಅದು ಸ್ಕಲ್ ರೀಜನಲ್ಲಿ ಕೊಡಬೇಕು. ಅದು ಬಿಟ್ಟು ಸ್ಕಿನ್ ರೀಜನಲ್ಲಿ ಸಾಫ್ಟ್ ಟಿಶ್ಯೂಸ್ ಮೇಲೆ ನೀವು ಕೊಟ್ಬಿಟ್ರೆ ಆ ಪಿನ್ ಒಳಗಡೆ ಹೋಗೋದಕ್ಕೂ ಅವಕಾಶ ಇದೆ. ಇಂಟರ್ನಲ್ ಇಂಜುರಿ ಆಗ್ಬೋದು, ಇಂಟರ್ನಲ್ ಬ್ಲೀಡಿಂಗ್, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಆಗೋದಕ್ಕೂ ಅವಕಾಶ ಇದೆ. ಅದು ಒಂದು. ಎರಡನೇದು, ಇದರಲ್ಲಿ ನೀವು ಮಾಡೋ ಟೈಮಲ್ಲಿ ಪ್ರೆಷರ್ ಎಷ್ಟು ಕೊಡಬೇಕೋ ಅಷ್ಟೇ ಕೊಡಬೇಕು. ನೀವು ತಲೆ ಇಟ್ಕೊಂಡು ನೀವು ಹಿಂದ್ಭಾಗದಲ್ಲಿ ನೀವು ಪ್ರೆಷರ್ ಕೊಡ್ತಾ ಇದ್ದೀರಾ, ಇಲ್ಲ ಹಿಂದ್ಭಾಗದಲ್ಲಿ ಕೈ ಇಟ್ಕೊಂಡು ಮುಂದ್ಭಾಗದಲ್ಲಿ ಕೊಡ್ತಾ ಇದ್ದೀರ ಅಂದರೆ ನೀವು ಹಿಂದ್ಭಾಗ ಕೊಟ್ಟರೆ ಮುಂದ್ಭಾಗದಲ್ಲಿ ಬಿಸಿ ಶುರು ಆಗುತ್ತೆ, ತಲೆ ಬಿಸಿ ಶುರು ಆಗುತ್ತೆ. ಮೀನ್ಸ್ ಆ ಬ್ಲಡ್ ಬಂದು ಯಾವತ್ತು ಓಪನ್ ಆಗುತ್ತೋ, ವೆಸಲ್ನ ಓಪನ್ ಮಾಡುತ್ತೋ ಅದು ಫೋರ್ಸ್ ಆಗಿ ಹೋಗುತ್ತೆ. ಫೋರ್ಸ್ ಹೋಗೋ ಟೈಮಲ್ಲಿ ಅಲ್ಲಿ ಹೀಟ್ ಜನ್ರೇಷನ್ ಪ್ರೊಡ್ಯೂಸ್ ಆಗುತ್ತೆ, ಹೀಟ್ ಜನ್ರೇಷನ್ ಆಗ್ತಾ ಇರುತ್ತೆ. ಅದು ನೀವು ಮುಟ್ಟಿ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ನಾರ್ಮಲ್ ಟೆಂಪರೇಚರ್ ಏನು, ಒಂದು ಪ್ರೆಷರ್ ಕೊಟ್ಟ ಮೇಲೆ ಅದರದ್ದು ಬಾಡಿ ಟೆಂಪರೇಚರ್ ಏನು. ಆ ಟೆಂಪರೇಚರ್ ವೇರಿಯೇಷನ್ ಆಗೋ ಟೈಮಲ್ಲಿ ತುಂಬ ಬಿಸಿ ಆಗ್ತಾ ಇದೆ ಅಂದರೆ ನೀವು ಬಿಡಬೇಕು. ಅದು ವಿದಿನ್ 15 to 30 seconds. ಡಿಪೆಂಡ್ಸ್ ಆನ್ ದಿ ಪೇಷಂಟ್ಸ್. ಆ ಡಿಪೆಂಡ್ಸ್ ಆನ್ ದಿ ಪೇಷಂಟ್ ಅಂದರೆ ಅವರ ವಾತ ಡಾಮಿನೆಂಟಾ, ಪಿತ್ತ ಡಾಮಿನೆಂಟಾ, ಕಫ ಡಾಮಿನೆಂಟಾ, ಅದ್ರ ಮೇಲೆ ಇರುತ್ತೆ. ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಗೆ ಹೇಳ್ತೀನಿ. ಅದು ಆದಮೇಲೆ ಬಿಸಿ ಆದ ತಕ್ಷಣ ಅದು ಬಿಡಬೇಕು. ಅದು ಒಂದು ಮರ್ಮ ಪಾಯಿಂಟ್. ಅದರಲ್ಲಿ ಬ್ಯಾಸ್ಲರ್ ಆರ್ಟ್ರಿಂಟು ಇಲ್ಲಿಂದು ಹಿಂದ್ಭಾಗ ಸೆಂಟರ್ನಿಂದು ಸೆಂಟ್ರ್ವರೆ ಬರುತ್ತೆ, ನಮ್ಮ ಕ್ರೌನ್ವರೆ ಬರುತ್ತೆ. ಅದು ಬಂದು ನಿಮಗೂ ಐಸ್ ಮೇಲೆ, ಕಿವಿ ಮೇಲೆ, ಇದು ನೋಸ್ ಮೇಲೆ, ಅದೇ ನಿಮ್ಮದು ಟ್ರ್ಯಾಕಿಯಾ ರೀಜನ್ಸ್ ಆಗಲಿ, ಹಾರ್ಟ್ ಆಗಲಿ, ಅಪ್ ಟು ರೀಪ್ರೊಡಕ್ಟಿವ್ ಆರ್ಗನ್ವರೆ ಒಂದೇ ಆರ್ಟ್ರಿ ಸಾಕು. ಅದು ಮುಟ್ಟಿದರೆ ಅಷ್ಟು ನಿಮಗೂ ಡೆವಲಪ್ಮೆಂಟ್ ಆಗುತ್ತೆ, ಆರ್ಗನ್ ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ಅದರಲ್ಲೇ ನೀವು 15 to 20 ಸೆಕೆಂಡ್ಸ್ ಒಳಗಡೆ ನೀವು ಮಾಡಿಲ್ಲ, ಅದು 1 minute 2 minute ಮಾಡಿಬಿಟ್ರೆ ಅದೇ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗೋದಕ್ಕೂ ಅವಕಾಶ ಇದೆ. ಸೊ ಸೆಕೆಂಡ್ಸ್ ನಾಡೀಸ್ ಬಂದು ಎಲ್ಲ ಸೆಕೆಂಡ್ಸಲ್ಲಿ ನಾವು ಪ್ರೆಷರ್ ಕೊಡಬೇಕು. ಅದರ ಮೇಲೆ ಕೊಟ್ಟರೆ ಅದು ಅಮೃತ ವಿಷ ಆಗ್ಬಿಡುತ್ತೆ. ಆಯಿತಾ? ಸೊ ಅದು ಒಂದು ಭಾಗ. ಎರಡನೇದು ಡೈರೆಕ್ಟಾಗಿ ಹಾರ್ಟನ್ನು ಟಚ್ ಮಾಡೋದು ತಪ್ಪು. ಮಸಾಜ್ ಮಾಡ್ಬೋದು, ಸ್ಟೀಮಿಂಗ್ ಎಷ್ಟು ಕೊಡಬೇಕೋ ಅಷ್ಟೇ ಕೊಡಬೇಕು. ಬಟ್ ಇಲ್ಲಿ ಬಂದು ಹಿಂದ್ಭಾಗದಲ್ಲಿ ನೀ ಲವಣಪಿಂಡ ಸ್ವೇದ ಮಾಡ್ಬೋದು, ಮುಂದ್ಭಾಗದಲ್ಲಿ ಲವಣಪಿಂಡ ಸ್ವೇದ ಮಾಡಿದರೆ ಹಾರ್ಟ್ ಬರ್ನ್ ಆಗ್ಬಿಡುತ್ತೆ. ಆಯಿತಾ? ಅದು ಇನ್ನೊಂದು. ಅದೇ ಥರ ಹೊಟ್ಟೆಯಲ್ಲಿನೂ ಲವಣಪಿಂಡ ಸ್ವೇದ ಮಾಡೋದು ತಪ್ಪು. ಬಟ್ ನೀವು ಅಷ್ಟು ಪ್ರೆಷರ್ ಕೊಡೋದಕ್ಕಿಲ್ಲ. ಬೆಣ್ಣಲ್ಲಿ ಕೊಡ್ಬೋದು, ಹೊಟ್ಟೆಯಲ್ಲಿ ಕೊಡೋದಕ್ಕಿಲ್ಲ. ಹೊಟ್ಟೆಯಲ್ಲಿ ಏನು ಅಂದರೆ ಕೆಲವು ಟೈಮ್ ನಾಭಿಗಳು, ಅದು ನೀವು ನಾಭಿ ಇದೆ ಅಲ್ವಾ, ಅಂಬಿಕಸ್ ಕಾರ್ಡ್, ಅದು ಇಲ್ಲಿ ಅಲ್ಲಿ ಮೂವ್ ಆಗಿರುತ್ತೆ. ಅಲ್ಲಿ ನೀವು ಪ್ರೆಷರ್ ಕೊಟ್ಟರೆ ಅದನ್ನು ಮರಣಕ್ಕೂ ಒಂದು ಅವಕಾಶ. ಸೊ ಒಂದು ಪ್ರಾಣ ಹೋಗ್ತಾ ಇದೆ ಅಂದರೆ ಅದು ಎಲ್ಲಿಂದ ಹೋಗ್ತಾ ಇದೆ? ನಾಭಿನಿಂದ ಹೋಗ್ತಾ ಇದೆ. ಆಯಿತಾ? ಅದು ನಮ್ಮ ವೇದದಲ್ಲಿ ಹೇಳಿದ್ದಾರೆ, ಒಂದು ಪ್ರಾಣ ಯಾವತ್ತು ಬಿಡ್ತಾ ಇದ್ದಾರೋ ಔಟ್ ಬ್ರೆತ್ ಹೋಗೋದು ನಾಭಿನಿಂದ ಹೋಗ್ತಾ ಇದೆ. ಸೊ ಅದರಿಂದ ನಾಭಿ ಮರ್ಮ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಎಷ್ಟು ಪ್ರೆಷರ್ ಕೊಡಬೇಕು ಅದು ನೀವು ನೋಡ್ಕೊಂಡು ಕೊಡಬೇಕು. ಅದಕ್ಕೂ ಟ್ರೈನಿಂಗ್ ತಗೋಬೇಕು. ಆಯಿತಾ? ಥೈ ರೀಜನ್ಸ್ ಎಲ್ಲ ಏನು ತೊಂದರೆ ಇಲ್ಲ. ಅದೇ ಥರ ಲೋವರ್ ಅಬ್ಡಮನಲ್ಲಿ ಯಾವತ್ತು ನೀವು ಮುಟ್ತಾ ಇದ್ದೀರೋ ಅದು ಎಲ್ಲಿ ಇದೆ, ನಿಮ್ಮ ಇಲಿಕ್ ಆರ್ಟ್ರಿಂಟು ಬರ್ತಾ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಮೇಲೆ ರೀನಲ್ ಆರ್ಟ್ರಿಕ್ಕು ಇಲಿಯಕ್ ಆರ್ಟ್ರಿಕ್ಕು ಮಧ್ಯದಲ್ಲಿ ಅಬ್ಡಮನ್, ಅದು ಬಂದು ಸ್ವಾದಿಷ್ಠಾನ ಚಕ್ರ ಅಂತ ಹೇಳ್ತಾರೆ. ಅಲ್ಲಿ ನೀವು ತುಂಬ ಪ್ರೆಷರ್ ಕೊಟ್ಟರೆ ಕೆಲವು ಟೈಮ್ ಏನಾಗುತ್ತೆ, ಯೂರಿನೇಷನ್ ತುಂಬ ಬೇಗ ಹೋಗುತ್ತೆ. ಆ ಎಕ್ಸಸ್ ಯೂರಿನೇಷನ್ ಆಗಿಬಿಟ್ರೇನೂ ಸಮಸ್ಯೆ ಆಗುತ್ತೆ.
ಆವತ್ತು ಮರಣ ಅವಕಾಶ ಬರ್ಬೋದು. ಇಲ್ಲ ಅಂದರೆ ಅದು ಬ್ಲಾಕ್ ಅಬ್ಸ್ಟ್ರಕ್ಷನ್ಸ್ ಆಗಿಬಿಟ್ರೇನು ಅದು ಬಂದು ಪ್ರಾಸ್ಟೇಟು, ಓವರೀಸು, ಇಲ್ಲ ಅಂದರೆ ಟೆಸ್ಟಿಕಲ್ಸು, ಯೂಟ್ರಸ್ಸು ಇದ್ರ ಮೇಲೆ ಪ್ರೆಷರ್ ಬೀಳ್ಬೋದು. ರೀಪ್ರಾಡಕ್ಟಿವ್ ಆರ್ಗನ್ ಮೇಲೆ ಪ್ರೆಷರ್ ಬಿಟ್ಟರೆ ಆವತ್ತು ನಿಮಗೂ ಸಮಸ್ಯೆಗಳು, ಮರಣ ಸಮಸ್ಯೆಗಳು ಉಂಟಾಗ್ಬೋದು. ಇಲ್ಲಾಂದರೆ ಲೋವರ್ ಲಿಮ್ಸ್ ಕೆಲಸನೇ ಮಾಡಲ್ಲ. ಸೊ ಈ ನಾಡಿಗಳು ಸ್ವಲ್ಪ ನೋಡ್ಬೋದು. ಕೆಳಗಡೆ ಒಂದೊಂದು ಬಂದರೆ ಪಾದ, 2 ಫಸ್ಟ್ ಬೆರಳು, ದೊಡ್ಡ ಬೆರಳು ಇದೆಯಲ್ವಾ, ಅದು ಬಂದು ನಿಮಗೂ ಬ್ರೈನ್ ಜೊತೆ ಇದೆ. ಅದರಲ್ಲಿ ನೀವು ಏನಾದರೂ ಪ್ರೆಷರ್ ಕೊಟ್ಬಿಟ್ರೆ ಆ ಬ್ರೈನ್ಗೂ ಎಲ್ಲಾವುದು ಅಬ್ಸ್ಟ್ರಕ್ಷನ್ಸ್ ಇದ್ದರೆ ಅದು ಸರಿ ಹೋಗುತ್ತೆ. ಇಲ್ಲ ಅಂದರೆ ನೀವು ತುಂಬ ಪ್ರೆಷರ್ ಕೊಟ್ಟರೆ ಅದೇ ಅಬ್ಸ್ಟ್ರಕ್ಷನ್ಸ್ ಆಗೋದಕ್ಕೂ, ಇಲ್ಲ ಅಂದರೆ ಬ್ರೈನಲ್ಲಿ ಅನ್ಯೂರಿಸಮ್ಸ್ ಶುರು ಆಗೋದಕ್ಕೂ ಆಗುತ್ತೆ. ಆವತ್ತು ಎಕ್ಸಸ್ ಬ್ಲಡ್ ಸರ್ಕ್ಯುಲೇಷನ್ ಆಗಿಬಿಟ್ರೆ ಮರಣಾವಸ್ಥೆ. ಸೊ ಅದರಿಂದ ಈ ಬಿಂದುಗಳನ್ನು ಸ್ವಲ್ಪ ನೋಡ್ಕೊಂಡು. ಸೊ ಧನ್ಯವಾದಗಳು ಗುರುಜಿ. ಯಾವ ರೀತಿ ಮರ್ಮ ಬಿಂದುವಿನ ಸ್ಪರ್ಶ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರ ಕಂಡುಕೊಳ್ಬಹುದು, ಹಾಗೆ ಯಾವ ರೀತಿ ಅದನ್ನು ಸರಿಯಾಗಿ ಮಾಡಬಹುದು ಅನ್ನೋ ಬಗ್ಗೆ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ನಾಡಿ ಬಿಂದು ಅಂದ್ರೆ ಏನು, ಯಾವ ರೀತಿ ಸರಿಯಾದ ಸ್ಪರ್ಶದಿಂದ ನೀವು ಎಂಥ ಸಮಸ್ಯೆಗಳಿದ್ರೂ ಪರಿಹಾರ ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ತಿಳಿಸ್ಕೊಟ್ವಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನಾವು ಮಾತನಾಡ್ತೀವಿ ಅಂತ ಹೇಳ್ತಾ ನಮಸ್ಕಾರ.